ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ ನಾವು ಡಾಲರ್ ಮತ್ತು ರೂಪಾಯಿ ನಡುವೆ ಯಾವುದು ಹೆಚ್ಚು ಸ್ಟ್ರಾಂಗ್ ಇದೆ, ಡಾಲರ್ ಯಾಕೆ ಪ್ರಬಲ ಆಗ್ತಾ ಇದೆ, ರೂಪಾಯಿ ಯಾವ ಒಂದು ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಡಾಕ್ಟರ್ JN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ JN ಜಗನ್ನಾಥ್ ಅವರು 25 ವರ್ಷಗಳಿಗೂ ಹೆಚ್ಚು ಕಾಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಹಿರಿಯ ಬ್ಯಾಂಕ್ ಅಧಿಕಾರಿಯಾಗಿ ಅಲ್ಲಿನ ಒಂದು ಕರ್ತವ್ಯಗಳನ್ನು ನಿಭಾಯಿಸಿದರು. ಅದರ ಜೊತೆಗೆ ಇನ್ಫೋಸಿಸ್ನಲ್ಲಿ ಸುಮಾರು 14 ವರ್ಷಗಳ ಕಾಲ ಅಲ್ಲಿನ ಒಂದು ಬ್ಯಾಂಕಿಂಗ್ ಇರ್ಬೋದು ಅಥವಾ ಅಕೌಂಟಿಂಗ್ಗೆ ಸಂಬಂಧಪಟ್ಟ ಒಂದು ಸೇವೆಯನ್ನು ಕೊಟ್ಟು ಮುಖ್ಯವಾಗಿ ವಿದೇಶಿ ವಿನಿಮಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸರ್ವಿಸನ್ನು ಅಲ್ಲಿ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ನಂತರ ಸುಮಾರು 4 ವರ್ಷಗಳ ಕಾಲ ಕನ್ಸಲ್ಟಿಂಗ್ ಆಗಿ ಕೂಡ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದರು. ಸುಮಾರು 50ಕ್ಕೂ ಹೆಚ್ಚು ದೇಶಗಳನ್ನು ಸಂದರ್ಶಿಸಿದ್ದಾರೆ. ಹೀಗಾಗಿ ಅವರೊಂದು ಜೀವನಾನುಭವ ಜೊತೆಗೆ ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದಲ್ಲಿ ಇರತಕ್ಕಂತಹ ಅನುಭವ ಬಹಳ ದೊಡ್ಡದಾಗಿದೆ. ಹಾಗಾಗಿ ಜಗನ್ನಾಥ್ ಅವರೇ ಈ ಡಾಲರ್ನ ಒಂದು ಪ್ರಾಬಲ್ಯದ ಬಗ್ಗೆ, ಕರೆನ್ಸಿಯಾಗಿ ರೂಪಾಯಿನ ಒಂದು ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮಗೆ ತಿಳ್ಕೊಳ್ಳೋಕ್ಕೆ, ಯಾಕಂದರೆ ಇದು ಈ ರೂಪಾಯಿಯ ಬಲ ಇರ್ಬೋದು ಅಥವಾ ಅದರೊಂದು ಏರಿಳಿತ ಇರ್ಬೋದು, ಅದು ಖಂಡಿತವಾಗಿಯೂ ಕೂಡ ಜನಸಾಮಾನ್ಯರಿಗೆ ಕೂಡ ನೇರವಾಗಿ ತಟ್ಟತಕ್ಕಂಥದ್ದು. ಹಾಗಾಗಿ ಡಾಲರ್ ಯಾಕೆ ಪ್ರಬಲ, ರೂಪಾಯಿ ಸ್ಥಿತಿಗತಿ ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಜಗನ್ನಾಥ್ ಅವರಿಂದ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಜಗನ್ನಾಥ್ ಅವರೇ. ನಮಸ್ತೆ ಸರ್. ನಮಸ್ತೆ. ಅಂದಹಾಗೆ ಈ ಡಾಲರ್ ಯಾಕೆ ಬಹಳ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದು ಬಹಳ ಮಂದಿಗೆ ಇರತಕ್ಕಂತಹ ಪ್ರಶ್ನೆ. ತಾವು ತಜ್ಞರಾಗಿ, ವಿದೇಶಿ ವಿನಿಮಯ ತಜ್ಞರಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಕೂಡ ಸಾಕಷ್ಟು ಸರ್ವಿಸನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ತಮಗೆ ಏನಿಸುತ್ತೆ ಇದ್ರ ಬಗ್ಗೆ ಅಂತ? ಸರ್, ಪ್ರಪಂಚದಲ್ಲಿ ಸುಮಾರು 185 ಕರೆನ್ಸಿಗಳಿದೆ. ಓಕೆ. ಅಂದರೆ ಹಣಗಳು. ಅದರಲ್ಲಿ ಡಾಲರ್ ಬಹಳ ಪ್ರಮುಖವಾಗಿದೆ. ಯಾಕೆ ಅಂತ ಹೇಳಿದರೆ, ಅಮೇರಿಕಾ ದೇಶ ಇದೆಯಲ್ಲ, ಅದು ಸುಮಾರು ಉತ್ಪಾದನೆ ಮತ್ತು ಸೇವೆ GDP ಅಂತ ಏನಂತೀವಿ, ಅದು ಅಲ್ಲಿ 31 ಟ್ರಿಲಿಯನ್ ಇದೆ. ಅದೇ ನೆಕ್ಸ್ಟು ನಮ್ಮ ಚೀನಾನಲ್ಲಿದೆ 19 ಇದೆ, ಆಮೇಲೆ ಜರ್ಮನಿನಲ್ಲಿ 4.6 ಇದೆ, ನಮ್ಮ ಇಂಡಿಯಾನಲ್ಲಿ 4.2 ಇದೆ, ಜಪಾನ್ನಲ್ಲಿ 4.1 ಇದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಉತ್ಪಾದನೆಯಲ್ಲಿ, ಸೇವೆಯಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಓಕೆ. ಅದು ಮೊದಲನೇದು. ಎರಡನೇದು ಏನಂತ ಹೇಳಿದರೆ, ಆ ಅಮೆರಿಕನ್ ಡಾಲರ್ ಏನಿದೆ ಅದು ಎಲ್ಲ ಕಡೆಯೂ ಮಾರಾಟ ಮಾಡ್ಬೋದು, ಕೊಂಡ್ಕೊಬೋದು. ಇವಾಗ ಭಾರತದ ರೂಪಾಯಿನ ಬೇರೆ ದೇಶಗಳಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಾವು ಕ್ಯಾಪಿಟಲ್ ಕನ್ವರ್ಟಬಿಲಿಟಿ ಅಂತೀವಿ, ಆ ಥರ ಬೇರೆ ಕಡೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ಮಾರೋಕ್ಕಾಗಲ್ಲ. ಆದರೆ GBP ಅಂತ ಏನಂತೀವಿ, ಗ್ರೇಟ್ ಬ್ರಿಟನ್ ಪೌಂಡು, ಯೂರೋ, ಇವಾಗ ಯುರೋಪ್ನಲ್ಲೆಲ್ಲ 25 ದೇಶಗಳಿಗೆ ಯೂರೋ ಅಂತ ಒಂದೇ ಒಂದು ಕರೆನ್ಸಿ ಇದೆ. ಅದೂ ಅಷ್ಟೊಂದು ಪ್ರಬಲ ಅಲ್ಲ. ಇವಾಗ ಪ್ರಪಂಚದಲ್ಲಿ ಎಲ್ಲರೂ ಅಮೇರಿಕಾ ಜೊತೆ ವ್ಯಾಪಾರ ಮಾಡ್ತಾರೆ, ಅವರು ಬಹಳ ಆಮದು ಮಾಡ್ಕೊಳ್ತಾರೆ, ರಫ್ತೂ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅಮೇರಿಕಾ ದೇಶ ಏನಿದೆ ಅದು ಭಾಳ ಪ್ರಬಲ ದೇಶ. ಆಮೇಲೆ ಅಮೇರಿಕನ್ ಡಾಲರ್ ಎಲ್ಲರಿಗೂ ಸಿಗುತ್ತೆ, ಅದರಿಂದನೂ ಅಮೇರಿಕನ್ ಡಾಲರನ್ನು ಉಪಯೋಗಿಸೋಕ್ಕೆ ಶುರು ಮಾಡಿದ್ದಾರೆ. ಮೂರನೇದೇನಂತ ಹೇಳಿದರೆ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ $1ಗೆ $3.30 ಇತ್ತು. ಇವತ್ತು $87 ಆಗಿಬಿಟ್ಟಿದೆ. 87, 60 ಅಂತ ಇವತ್ತು ಕೇಳ್ತಾ ಇದ್ದೀವಿ. ಈ ರೀತಿ ಬದಲಾವಣೆಗಳು ತುಂಬ ಆಗೋಗುತ್ತೆ ಬೇರೆ ಕರೆನ್ಸಿಗಳು. ಅಮೇರಿಕನ್ ಡಾಲರ್ಗೆ ಆ ತೊಂದರೆ ಇರೋದಿಲ್ಲ, ಅದರಿಂದನೂ ಅಮೇರಿಕನ್ ಡಾಲರ್ನೇ ಎಲ್ಲರೂ ತೊಗೊಳ್ತಾರೆ. ಆಮೇಲೆ ಇಡೀ ಪ್ರಪಂಚದಲ್ಲಿ 89% ಡಾಲರ್ನಲ್ಲೇ ಎಲ್ಲ ವ್ಯಾಪಾರ ಆಗೋದು. ಇವಾಗ ನೋಡಿ, ನಾವೇನಾದ್ರೂ ಬೇರೆ ದೇಶದ ಜೊತೆ ಅಕಸ್ಮಾತ್ ನಾವು ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡಿದರೆ ನಾವು ರೂಪಾಯಿ ಕೊಡ್ತೀನಿ, ನೀವು ಬಾಂಗ್ಲಾದೇಶ್ ಟಾಕಾ ಕೊಡು ಅಂತ ಹೇಳೋದಿಲ್ಲ. ಡಾಲರ್ನಲ್ಲಿ ಎಷ್ಟು ಕೊಡ್ತೀವಿ, ಎಷ್ಟು ಇಸ್ಕೊಳ್ತೀವಿ, ಇದೇ ಲೆಕ್ಕ ಹಾಕ್ತೀವಿ. ಆ ಥರ 89% ಬರೀ ಡಾಲರಿಂದನೇ ಇರುತ್ತೆ. ಈ ಎಲ್ಲ ಕಾರಣಗಳಿಗೆ ಡಾಲರು ಭಾಳ ಮುಖ್ಯ ಆಗಿಬಿಡುತ್ತೆ. ಇನ್ನೊಂದೇನಂತ ಹೇಳಿದರೆ, 2ನೇ ಮಹಾಯುದ್ಧದಲ್ಲಿ ಅವರು ಜಪಾನ್ಗೆ ಬಾಂಬ್ ಹಾಕ್ಬಿಟ್ಟು ತುಂಬ ಪ್ರಬಲರು ಅಂತ ತೋರಿಸ್ಕೊಂಬಿಟ್ರು. ಆಮೇಲೆ ಇಡೀ ಪ್ರಪಂಚದಲ್ಲಿ ಅಮೇರಿಕಾ ಅಂದರೆ ಒಂದು ವಿಶೇಷವಾದ ಸ್ಥಾನ ಬಂದ್ಬಿಡ್ತು. ಇನ್ನೊಂದೇನೆಂದರೆ, ಇವಾಗ ರಫ್ತು ಆಮದು ಎಲ್ಲ ಕಡೆ ಮಾಡುವಾಗ ಸಾಗಾಣಿಕೆ ಭಾಳ ಮುಖ್ಯ ಆಗ್ಬಿಡುತ್ತೆ. ಇವಾಗ ಇಲ್ಲಿಂದ ಅಮೇರಿಕಾಗೆ ಕಳಿಸ್ಬೇಕು, ಇಲ್ಲಿಂದ ಯುರೋಪಿಗೆ ಕಳಿಸ್ಬೇಕು, ಇಲ್ಲಿಂದ ಬಾಂಗ್ಲಾದೇಶ್ಗೆ ಕಳಿಸ್ಬೇಕು. ರೈಲು, ಬಸ್ಸು, ಮುಖ್ಯವಾಗಿ ಏರೋಪ್ಲೇನ್ಗಳು, ವಿಮಾನ, ಇಲ್ಲ ಅಂದರೆ ಹಡಗುಗಳು,
ಇವು 4ರಲ್ಲಿ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ರಸ್ತೆಯಲ್ಲಿ, ನೀರಿನಲ್ಲಿ, ಆಕಾಶದಲ್ಲಿ ಹೋಗುತ್ತೆ. ಪ್ರಪಂಚದಲ್ಲಿ 30% ಏರ್ಪೋರ್ಟ್ಗಳು ಅಮೇರಿಕನಲ್ಲೇ ಇದೆ ಸರ್. ಒಂದು ದೇಶದಲ್ಲಿ 30%, ಇನ್ನು ಮಿಕ್ಕಿದ್ದೆಲ್ಲ ಸೇರಿ 70%. ಆ ಥರ ಸಾಗಾಣಿಕೆಯಲ್ಲೂ ಭಾಳ ಚೆನ್ನಾಗಿದ್ದಾರೆ. ನಮ್ಮ ಭಾರತ ದೇಶದ 3ರಷ್ಟಿದೆ ಅಮೇರಿಕ. ಆದ್ರೂ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗೋಕ್ಕೆ ಪೂರ್ತಿ ಅತ್ಯುತ್ತಮವಾದ ರಸ್ತೆಗಳಿದೆ. ಆ ಅಮೇರಿಕ ನೋಡಿದ್ರೇ ಸಂತೋಷ ಆಗುತ್ತೆ. ಆ ರೀತಿ ಪ್ರಬಲವಾಗಿರೋದ್ರಿಂದ ಡಾಲರ್ ಎಲ್ಲರಿಗೂ ಬೇಕು, ಎಲ್ರಿಗೂ ನಂಬಿಕೆ, ಅದರಿಂದ ಡಾಲರ್ ಭಾಳ ಪ್ರಮುಖ ಆಗಿಬಿಟ್ಟಿದೆ. ಸರ್, ಈಗ ಹಾಗಿದ್ರೆ ತಾವು ಡಾಲರ್ ಯಾಕೆ ಬಲಶಾಲಿಯಾಗಿದೆ ಅಂತ ಹೇಳಿದ್ರಿ. ಅಟ್ ದ ಸೇಮ್ ಟೈಮ್ ಹಾಗಿದ್ರೆ ರೂಪಾಯಿ ಯಾಕೆ ವೀಕ್ ಆಗಿದೆ ಅಂತ ಹೇಳ್ತೀರಾ? ಸರ್, ಇವಾಗ ಏನಾಗುತ್ತೆ, 2 ರೇಖೆ ಅಂತ, ಒಂದು ಸಣ್ಣದಾಗಿದ್ದರೆ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ರೇಖೆ ಹಾಕ್ಬಿಟ್ರೆ ಅದು ದೊಡ್ಡದಾಗ್ಬಿಡುತ್ತೆ. ಓಕೆ. ಆ ರೀತಿ ಈ ದೊಡ್ಡಣ್ಣ ಅಂತಾರೆ ಅಮೇರಿಕನ್ ಡಾಲರ್ಗೆ. ಅಮೇರಿಕನ್ ಡಾಲರ್ಗೆ ದೊಡ್ಡಣ್ಣ ಅಂತಾರೆ. ಅದು ಯಾವಾಗ ಬೆಳೀತಾ ಹೋಗುತ್ತೆ, ಮಿಕ್ಕವರೆಲ್ಲರೂ ಚಿಕ್ಕದವ್ರು ಆಗ್ತಾ ಹೋಗ್ತೀವಿ ನಾವು. ಆ ಥರ ಆಗ್ಬಿಡುತ್ತೆ. ಬರೀ ನಮ್ಮ ದೇಶ ಅಂತಲ್ಲ, ಯಾವುದೇ ದೇಶ ತೊಗೊಳ್ಳಿ, ಅಮೇರಿಕನ್ ಡಾಲರ್ ಜೊತೆ ಈ ಬಾಂಗ್ಲಾದೇಶ, ನೇಪಾಳು, ಪಾಕಿಸ್ತಾನ, ನಮ್ಮ ಸುತ್ತಮುತ್ತಲು ಏನಿದೆ, ಸುಮಾರು ಇಂಡೋನೇಷಿಯಾ, ಸುಮಾರು ದೇಶಗಳಲ್ಲಿ ನಾವು ಪ್ರತಿ ವರ್ಷವೂ ಸ್ವಲ್ಪ ಮೌಲ್ಯ ಕಳ್ಕೊಳ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದರೆ, ಈಗ ನೋಡಿ, ನಾವು ಭಾರತ ದೇಶ GDP ಅಂದರೆ ಉತ್ಪಾದನೆ ಮತ್ತು ಸೇವೆಯಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ತೀವಿ. ಕರೆಕ್ಟ್. ಆದರೆ ನಮ್ಮ ಒಟ್ಟು ಜನಸಂಖ್ಯೆ 143 ಕೋಟಿ. ನಮ್ಮದನ್ನು ಬಿಟ್ಟರೆ ಚೀನಾ, ಅವರು ಅಷ್ಟೇ ಇದ್ದಾರೆ, 143 ಕೋಟಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇರೋದೇ ಅಮೇರಿಕ, 31 ಕೋಟಿ. 143ರಲ್ಲಿ 31 ಕೋಟಿಯಲ್ಲಿ. ಕರೆಕ್ಟ್. ಬಟ್ 143 ಕೋಟಿಗೆ ನಾವು 4.2 ಟ್ರಿಲಿಯನ್ ನಮ್ಮ GDP. ಇವರು 31 ಕೋಟಿಗೆ 31 ಟ್ರಿಲಿಯನ್ ಡಾಲರ್ ಮಾಡಿದ್ದಾರೆ. ಅದರಿಂದ ನಾವು ಪರ್ ಕ್ಯಾಪಿಟಾ ಅಂತ ಏನು ಹೇಳ್ತೀವಿ, ಪ್ರತಿಯೊಬ್ಬರಿಗೂ ಅಂತ ಏನು ತೊಗೊಳ್ತೀವಿ, ಆವಾಗ 142ನೇ ಸ್ಥಾನದಲ್ಲಿದ್ದೀವಿ. ಭಾಳ ಹಿಂದೆ ಇದ್ದೀವಿ. ನಮಗಿಂತ ಮುಂದೆ ತುಂಬ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದರೆ 141 ಜನ ಇದ್ದಾರೆ, ಬರೀ ಅಮೇರಿಕ ಅಲ್ಲ. ಆ ರೀತಿ ನೋಡಿದರೆ ನಮ್ಮ ಭಾರತ 1975ರಿಂದನೂ ಡೆವಲಪಿಂಗ್ ಕಂಟ್ರಿ, ಮುಂದೆ ಬರುತ್ತಿರೋ ದೇಶ ಅಂತಲೇ ಅನ್ನಿಸ್ಕೊಂಡಿದ್ದೀವಿ ಹೊರತು ಮುಂದೆ ಬಂದಿರೋ ದೇಶ ಅಂತ ಅನ್ನಿಸ್ಕೊಂಡಿಲ್ಲ. ಸುಮಾರು ದೇಶ ನೋಡಿ, ಯುರೋಪು, ಆಮೇಲೆ ಆಸ್ಟ್ರೇಲಿಯಾ, ಇವೆಲ್ಲ ಮುಂದೆ ಬಂದಿದೆ. ನಾವು ಅಷ್ಟು ಮುಂದೆ ಬಂದಿಲ್ಲ. ಅದಕ್ಕೆ ಸಾಕಷ್ಟು ಕಾರಣ ಇದೆ ಬಿಡಿ, ಅದು ಐತಿಹಾಸಿಕವಾಗೂ ಇದೆ. ಅದರಿಂದ ನಾವು ಹಿಂದೆ ಇದ್ದೀವಿ. ಎರಡನೇದು ಏನಂತ ಹೇಳಿದರೆ, ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿ ತುಂಬ ಜಾಸ್ತಿ ಆಗ್ತಾ ಹೋದಂಗೂ ನಾವು ಏನು ಸವಲತ್ತುಗಳನ್ನು ಕೊಡ್ತೀವಿ ಅವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ಮೊದಲು 100 ರೂಪಾಯಿ ಇದ್ದಿದ್ದು ಇವತ್ತು 200 ಆದ್ರೂ ಅದಕ್ಕೆ ಸರಿಯಾಗಿ ಜನಸಂಖ್ಯೆ ಬೆಳೆದುಬಿಟ್ರೆ ನಾವು ವೀಕ್ ಆಗಿ ಹೋಗ್ತೀವಿ. ಅಲ್ಲಿ ಹಾಗಲ್ಲ. 31 ಕೋಟಿ ಅಂದರೆ ತುಂಬ ವರ್ಷದಿಂದ 31 ಕೋಟಿನಲ್ಲೇ ಇರ್ತಾರೆ. ಆವಾಗ ಏನಾಗುತ್ತೆ, ಅವರು ಹೊಸದಾಗಿ ಏನೇನೇನೇನು ಮಾಡ್ತಾರೆ ಎಲ್ಲನೂ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಅವರ ಜೀವನ ಸೌಕರ್ಯಗಳು ಎಲ್ಲ ಮೇಲೆ ಹೋಗ್ತಾ ಹೋಗುತ್ತೆ. ಅದರಿಂದನೂ ನಾವು ವೀಕ್ ಆಗ್ತೀವಿ ಅಂತ ಹೇಳ್ಬೋದು. ಇನ್ನು ರಫ್ತು ಮತ್ತು ಆಮದು ತೊಗೊಂಡ್ರೆ, ನಮ್ಮಲ್ಲಿ ರಫ್ತು 31 ಬಿಲಿಯನ್ ಇರುತ್ತೆ ಅಂತ ಅಂದ್ಕೊಂಡ್ರೆ, ನಮ್ಮ ಆಮದು 60 ಬಿಲಿಯನ್ ಇರುತ್ತೆ. ಸುಮಾರು 21ರಿಂದ 22 ಬಿಲಿಯನ್ ನಮ್ಮಲ್ಲಿ ಡಿಫಿಸಿಟ್ ಇದೆ, ಅಂದರೆ ಕಮ್ಮಿ ಇದೆ. ನಮ್ಮ ಆಮದು ಜಾಸ್ತಿ. ನಾವು ಯಾವಾಗ ಆಮದು ಜಾಸ್ತಿ ಆಗುತ್ತೆ ಆವಾಗ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಲ್ಲ, ವೀಕ್ ಆಗಿಬಿಡ್ತೀವಿ. ಆಮೇಲೆ ಇನ್ನೊಂದೇನು ಅಂದರೆ, ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಬಂಡವಾಳ ಹಾಕ್ತಾ ಇದ್ದಾರೆ. ನಮ್ಮ ದೇಶಕ್ಕೂ ಬೇರೆಯವರ ಬಂಡವಾಳ ಭಾಳ ಬಂದಿದೆ. ಆದರೆ ಈ ವರ್ಷ ತಿರ್ಗಾ ಸುಮಾರು ಹೊರಗಡೆ ಹೋಗಿದೆ, ಸ್ವಲ್ಪ ಒಳಗಡೆ ಬಂದಿದೆ. ಈ ರೀತಿ ಆದಾಗ ಏನಾಗುತ್ತೆ ಅಂತ ಹೇಳಿದರೆ, ತಿರ್ಗಾ ಡಾಲರ್ ಇರೋದಿಲ್ಲ, ಆವಾಗ ತಿರ್ಗಾ ನಾವು ವೀಕ್ ಆಗ್ತೀವಿ. ಈ ರೀತಿ ಸಾಕಷ್ಟು ಕಾರಣಗಳಿಂದ ನಾವು ಭಾರತ ವೀಕು ಅಂತ ಹೇಳ್ಬೋದು. ಆಮೇಲೆ ನಮ್ಮ ರುಪಿ ವೀಕು ಅಂತ ಹೇಳ್ಬೋದು. ಅದು ಏನಾದರೂ ಇರಲಿ ಸರ್, 3 ರೂಪಾಯಿ 30 ಪೈಸಾ $1 ಇದ್ದಿದ್ದು 87 ರೂಪಾಯಿ 60 ಪೈಸಕ್ಕೆ $1 ಅಂದರೆ ನಾವು ಎಷ್ಟರ ಮಟ್ಟಿಗೆ ಪ್ರಾಬಲ್ಯ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸುಮಾರು ಕಾರಣಗಳಿದೆ. ಅದನ್ನು ಸರಿ ಮಾಡೋಕ್ಕೂ ಭಾಳ ಪ್ರಯತ್ನಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ಬಹಳ ಮಾಡ್ತಾ ಇದೆ. ಮಾಡಿದ್ರೂ ನಾವು ಸಣ್ಣ ಎಕಾನಮಿ. ಇವಾಗ ನೋಡಿ, ಎಲ್ಲ ದೇಶಗಳಲ್ಲೂ ಕಾರ್ಖಾನೆಗಳಿರುತ್ತೆ, ಕಂಪ್ನಿಗಳಿರುತ್ತೆ. ಮೈಕ್ರೋಸಾಫ್ಟು, ಆಮೇಲೆ ಆ್ಯಪಲ್ ಕಂಪ್ನಿ, ಆಮೇಲೆ ಗೂಗಲ್ ಕಂಪ್ನಿ, ಇವು 3 ಸೇರಿಸಿದರೆ $9 ಟ್ರಿಲಿಯನ್ ಅವರ ಬಂಡವಾಳ. ನಮ್ಮ ದೇಶದಲ್ಲಿ 5,000 ಕಂಪನಿಗಳು ನೋಂದಾಯಿತವಾಗಿದೆ. 5,000 ಕಂಪನಿಗಳು ಸೇರಿದ್ರೂ ಬರೀ 5 ಟ್ರಿಲಿಯನ್ನು. 3 ಕಂಪನಿಗಳು 9 ಟ್ರಿಲಿಯನ್ನು, ನಾವು
5,000 ಕಂಪನಿಗಳು 5 ಟ್ರಿಲಿಯನ್ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಅವ್ರದ್ದು ಒಟ್ಟು 61 ಟ್ರಿಲಿಯನ್ನು ಬಂಡವಾಳ ಇದೆ. ಅಷ್ಟು ದೊಡ್ಡ ದೇಶ. ಅದರಿಂದ ನಾವು ಆರ್ಥಿಕವಾಗಿ ನಾವು ಹಿಂದೆ ಇರೋದ್ರಿಂದ ನಮ್ಮ ರೂಪಾಯಿ ಹಿಂಜರಿತಾ ಇದೆ, ಮೌಲ್ಯ ಕಳ್ಕೊಳ್ತಾ ಇದೆ ಅಂತ ನನಗನ್ಸುತ್ತೆ. ಅದರಿಂದ ಏನಾಗುತ್ತೆ ಅಂತ ನೀವು ಕೇಳಿದರೆ, ನಮ್ಮ ದೇಶದಲ್ಲಿ ನಾನು ಒಂದು ಕಾರ್ ತೊಗೊಂಡೆ, ಅದಕ್ಕೆ 100 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳೋಣ. ಇವತ್ತು ಅದು 162 ರೂಪಾಯಿ ಆಗಿದೆ 10 ವರ್ಷ ಆದಮೇಲೆ. ಅದೇ ಡಾಲರ್ನಲ್ಲಿ ನಾನು ಅವತ್ತು ತೊಗೊಂಡಿದ್ದಿದ್ರೆ $100, ಇವತ್ತು ಅದು ಬರೀ $119 ಆಗಿದೆ. ಅಂದರೆ ರೂಪಾಯಿನಲ್ಲಿ 62.5% ಯಾವಾಗ ಹಣದುಬ್ಬರ ಆಗಿದೆ, ಡಾಲರ್ನಲ್ಲಿ ಬರೀ 19% ಹಣದುಬ್ಬರ ಆಗಿದೆ. ಆ ರೀತಿಯಾಗಿ ನಮಗೆ ಭಾಳ ತೊಂದರೆ ಆಗ್ಬಿಡುತ್ತೆ. ಆಮೇಲೆ ನಮ್ಮಲ್ಲಿ ಆಯಿಲ್, ಈ ಪೆಟ್ರೋಲ್ ಏನು ಹೇಳ್ತೀವಿ, ಕಚ್ಚಾ ತೈಲ ಅಂತ ಏನು ಹೇಳ್ತೀವಿ, ಅದು 80% ಹೊರಗಡೆಯಿಂದನೇ ತರಿಸ್ತೀವಿ. ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೇ ನಮ್ಮ ಭಾರತ ಸರ್ಕಾರ ಇವಾಗ ಎಲೆಕ್ಟ್ರಿಕ್ಕು ಅವೆಲ್ಲ ಮಾಡಬೇಕು, ಕಾರ್ಗೆ, ವೆಹಿಕಲ್ಗಳಿಗೆ ಅಂತೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ರೈಲುಗಳು ಭಾಳ ಜಾಸ್ತಿ ಮಾಡ್ತಿದ್ದಾರೆ ಎಲೆಕ್ಟ್ರಿಕ್ಕು. ಇವೆಲ್ಲ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಆದ್ರೂ ಪೆಟ್ರೋಲ್ ನಾವು ತುಂಬ ತೊಗೊಳೋದ್ರಿಂದ ಅದು ಬಹಳ ನಮ್ಮನ್ನು ಏರ್ಪೇರ್ ಮಾಡಿಬಿಟ್ಟಿದೆ. ಇದರಿಂದನೂ ನಾವು ಭಾಳ ಬಲಹೀನರಾಗ್ತಾ ಇದ್ದೀವಿ ರೂಪಾಯಿ ಅಂತ ನನ್ನ ಅನಿಸಿಕೆ. ಸರ್, ಈಗ ಹಾಗಿದ್ರೆ ಈಗ ಭಾರತ ಡಾಲರನ್ನು ಯಾಕೆ ಬಳಸಬೇಕು ಅನ್ನುವಂಥದ್ದು? ಅದು ನೋಡಿ ಸರ್, ಮೊದಲು ವ್ಯಾಪಾರಗಳು ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಆಗೋದ್ರು ಮೊದಲು ಅವರವರೇ ಏನು ಬೆಳೀತಾರೆ ಅದನ್ನು ತಿನ್ಕೊಂಡು ಸುಖವಾಗಿದ್ದರು. ಆಮೇಲೆ ನಾವೊಂದು ವಸ್ತು ಬೆಳಿತೀನಿ, ನೀವೊಂದು ವಸ್ತು ಬೆಳಿತೀಯ, ಪಕ್ಕದ ಊರಿನವರು ಇಲ್ಲಿ ಇವ್ರಿಗೆ ಕೊಡೋರು, ಅವ್ರು ಇದನ್ನು ತೊಗೊಳೋರು, ಆ ಥರ ಮಾಡಿದಾಗ ಬಾರ್ಟರ್ ಸಿಸ್ಟಮ್ ಅಂತ ನಾವು ಹೇಳ್ತಿದ್ವಿ. ಬಟ್ ಅದು ಕಷ್ಟ. ಏನಂತ ಹೇಳಿದರೆ, ಇವಾಗ ನಾವು ಭಾರತ ದೇಶದವರು ಹಾಲು ಜಾಸ್ತಿ ಉತ್ಪಾದನೆ ಮಾಡ್ತಿದ್ದೀವಿ, ನಮ್ಮಲ್ಲಿ ಸ್ಯಾಂಡಲ್ವುಡ್ ಜಾಸ್ತಿ ಇದೆ. ಅದೇ ಇವಾಗ ಆಸ್ಟ್ರೇಲಿಯಾ ತೊಗೊಂಡ್ರೆ ಅಲ್ಲಿ ಹಸುಗಳು ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ನಾವು ಎಷ್ಟು ಹಾಲು ಕೊಟ್ಟರೆ ಅವ್ರ ಹಸು ನಾವು ತೊಗೊಬೋದು ಅಂತ ಲೆಕ್ಕ ಹಾಕಬೇಕು. ಅದಾಗಲ್ಲ. ಯಾಕಂತ ಹೇಳಿದರೆ ಒಂದು ಹಸುನ ತುಂಡು ತುಂಡು ಮಾಡಿ ಕೊಟ್ಟರೆ ಉಪಯೋಗವೇ ಇಲ್ಲ. ಅದೇ ಹಾಲು 1 ಲೀಟ್ರ್ ಕೊಡ್ಬೋದು. ಆ ರೀತಿ ಆದಾಗ ಒಂದು ಹಣ ಅಂತ ಮಧ್ಯದಲ್ಲಿ ಬಂತು. ಈ ಹಣ ಬಂದಾಗ ಏನಾಗುತ್ತೆ, ಹಣದಿಂದ ನಾವು ಎಷ್ಟು ಅಂತ ಒಂದು ವ್ಯಾಲ್ಯೂ ಅಂತೀವಲ್ಲ ಅದನ್ನು ಕಂಡುಹಿಡ್ಕೊಬೋದು, ಅದಕ್ಕೆ ಎಷ್ಟು ಬೆಲೆ. ಆಮೇಲೆ ಹಣದಿಂದ ಏನಾಗುತ್ತೆ, ಇವತ್ತು ಬಂದಿದೆ ನಾಳೆಗೆ ಬೇಕು ಇಟ್ಕೊಬೋದು, ಸ್ಟೋರ್ ಅಂತೀವಿ ನಾವು. ಆಮೇಲೆ ಹಣದಿಂದ ಇದನ್ನು ಕೊಟ್ಟು ಅದನ್ನು ತೊಗೊಳ್ಳೋವಾಗ ಇದು 100 ರೂಪಾಯಿ, 10ಕ್ಕೆ ಅದು 100 ರೂಪಾಯಿ, ಆ ಥರ ಆದ್ರೂ ಎಕ್ಸ್ಚೇಂಜ್ ಬದಲಾವಣೆಗೆ ಅನುಕೂಲ ಆಗುತ್ತೆ. ಇವೆಲ್ಲದರಿಂದ ಹಣ ಬಂತು. ಆದರೆ ಹಣ ಬಂದಾಗ ಮೊದಲು ಏನಾಯಿತು ಅಂದರೆ, ಎಲ್ಲರೂ ಒಪ್ಕೊಳ್ಳೋ ಅಂಥದ್ದು ಬಂಗಾರನೇ ಹಣ ಅಂತ ಶುರುವಾಯಿತು. ಅದು ಸ್ವಲ್ಪ ದಿನಗಳಾದ ಮೇಲೆ ಯಾವಾಗ ಎಲ್ಲ ಸಾಗಾಣಿಕೆ ಜಾಸ್ತಿ ಆಗ್ತಾ ಹೋಯಿತು, ಆವಾಗ ಅದನ್ನು ಚಿನ್ನನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡು ಹೋಗೋದು ಬುದ್ಧಿಹೀನತೆ ಅಂತ ಅನ್ನಿಸ್ಬಿಡ್ತು. ಸಾಧ್ಯವೇ ಇಲ್ಲ. ಅದರಿಂದ ಏನಾಯಿತು, ಟ್ರಾನ್ಸ್ಫರ್ ಮಾಡೋದು, ವರ್ಗಾವಣೆ ಮಾಡೋದು, ಅಥವಾ ಪೇಪರ್ನಲ್ಲಿ ತರೋದು, ಈ ಥರ ಶುರುವಾಯಿತು. ಪೇಪರ್ ಮನಿ ಯಾವಾಗ ಬಂತು, ಯಾವ ಪೇಪರ್ ಒಳ್ಳೆಯದು, ನಮ್ಮದು ಬೆಲೆನೇ ಕಳ್ಕೊಳ್ತಾ ಇದ್ರೆ ಯಾವುದೋ ಒಂದು ದೇಶದಲ್ಲಿ ರದ್ದಿ ಅದು ಅನ್ನೋ ಹಂಗಾಗೋಯ್ತು. ಅದರಿಂದ ಎಲ್ಲರೂ ಒಪ್ಕೊಳ್ಳೋ ಅಂತಹ ಒಂದು ಕರೆನ್ಸಿ ಡಾಲರ್ ಅಂಥೇಳಿ ಡಾಲರ್ ಶುರುವಾಯಿತು. ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ನಾ ಕುವೈತ್ಗೆ ಹೋಗಿದ್ದಾಗ ಅವ್ರು ಹೇಳೋರು, ನಮ್ಮ ತಾತನ ಕಾಲದಲ್ಲಿ ರೂಪಾಯೇ ಇಲ್ಲೆಲ್ಲ ಚಲಾವಣೆಯಲ್ಲಿತ್ತು ಸರ್, ಭಾರತದ ರೂಪಾಯಿ ಅಂತ. ಭಾರತಕ್ಕೆ ಭಾಳ ಬೆಲೆ ಇತ್ತು ಮೊದಲು. ಭಾರತದ ರೂಪಾಯಿ ಅಲ್ಲಿ ಚಲಾವಣೆಯಲ್ಲಿತ್ತು, ಅಲ್ಲಿ ಕರೆನ್ಸಿನೇ ಇರಲಿಲ್ಲ ಕುವೈತ್ನಲ್ಲಿ. ಇವತ್ತು ಕುವೈತು ತುಂಬ ಶ್ರೀಮಂತರ ದೇಶ. ನಾವು ಅಷ್ಟು ಶ್ರೀಮಂತರಲ್ಲ. ಅವ್ರದ್ದೇ ಆದ ಕರೆನ್ಸಿ ಅಲ್ಲಿದೆ, ನಮ್ಮದೇ ಆದ ಕರೆನ್ಸಿ ಇದೆ. ಆ ರೀತಿ ಬದಲಾವಣೆಗಳಾಗ್ಬಿಡುತ್ತೆ. ಇವಾಗ ಸದ್ಯಕ್ಕಂತೂ ಡಾಲರ್ ಪ್ರಬಲವಾಗಿದೆ, ಮುಂದೇನಾಗುತ್ತೋ ಗೊತ್ತಿಲ್ಲ. ಬಟ್ ಅಂತೂ ಹಣ ಇವಾಗ ರೂಪಾಯಿಯನ್ನು ಕೊಡೋದು ತೊಗೊಳೋದು ಕಮ್ಮಿ ಆಗ್ಬಿಟ್ಟಿದೆ. ಇಡೀ ಪ್ರಪಂಚದಲ್ಲಿ ಈ ನಾವೇನು ಗೂಗಲ್ ಪೇ, UPI ಅಂತೆಲ್ಲ ಹೇಳ್ತೀವಿ, ವರ್ಗಾವಣೆ ಭಾರತದಲ್ಲೇ ಇರೋದು. ಇಷ್ಟು ಎಲ್ಲೂ ನಾನು ನೋಡಿಲ್ಲ. ನಾನು ಸುಮಾರು ಒಂದು 50 ದೇಶ ನೋಡಿದೆ. ಯಾವ ದೇಶದಲ್ಲೂ ಇಷ್ಟು ವರ್ಗಾವಣೆಗಳು ಬರೀ ಮೊಬೈಲನ್ನು ಇಟ್ಕೊಂಡು ಮಾಡೋದು, ತರಕಾರಿಯವ್ರು ಮಾಡೋದು, ಓದದೇ ಇರೋರು ಮಾಡೋದು ನಾನು ನೋಡಲೇ ಇಲ್ಲ. ಆ ರೀತಿ ಭಾರತದಲ್ಲಿ ಭಾಳ ಮುಂದುವರೆದಿದ್ದೀವಿ ನಾವು. ಯಾವುದೋ ವಿಚಾರ ಬೇರೆ ವಿಷಯ, ಆದರೆ ಭಾರತ ಮುಂದುವರೆದಿರೋದು ಸುಮಾರು ವಿಚಾರಗಳಿದೆ. ಆ ರೀತಿ ನನಗೆ ಅನಿಸುತ್ತೆ. ಅದರಿಂದ
ನಾವು ಡಾಲರನ್ನು ಇಟ್ಕೊಂಡ್ಬಿಡ್ಬೇಕಾಗತ್ತೆ ಇಡೀ ಪ್ರಪಂಚದಲ್ಲಿ ಸುತ್ತಾಡೋಕ್ಕೆ, ಬಂಗಾರ ಆಗಲ್ಲ ಅಂತ ನಿರ್ಣಯ ಮಾಡಿದ್ದಾರೆ. ನಿಜ. ಈ ಇತ್ತೀಚೆಗೆ ಏನಾಗಿತ್ತಂದ್ರೆ ಈ ಬ್ರಿಕ್ಸ್ ಕಂಟ್ರಿಗಳು ಡಿಡಾಲರೈಸೇಷನ್ ಮಾಡುತ್ತೆ ಅಂತ ಒಂದು ಪ್ರಸ್ತಾವ ಬಂದಾಗ ನಮ್ಮ ವಿದೇಶಾಂಗ ಸಚಿವ ಜಯಶಂಕರ್ ಕೂಡ ಅದನ್ನ ತಳ್ಳಿ ಹಾಕಿದ್ರು. ಅಷ್ಟು ಈಸಿಯಾಗಿ ಪರ್ಯಾಯ ಕರೆನ್ಸಿಯಾಗಿ ಮಾಡೋದು ಅಷ್ಟು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳಿದ್ರು. ಅಂದ್ರೆ ಅವರು ಕೂಡ ಈ ಡಾಲರ್ ಒಂದು ಮಹತ್ವವನ್ನು ಅರಿತುಕೊಂಡು ಈ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಅಂತ ನಂಗೆ ಅನ್ಸುತ್ತೆ. ತಾವೇನು ಹೇಳ್ತೀರಿ ಅಂತ? ಇದು ಭಾಳ ಪ್ರಯತ್ನಗಳೆಲ್ಲ ನಡೆದಿದೆ ಸರ್. ಈ ಬ್ರಿಕ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾನು ಸೇರಿಸ್ಕೊಂಡು ಬ್ರಿಕ್ಸ್ ಅಂತಾರೆ. ಅವ್ರು ಏನು ಅಂದ್ಕೊಂಡ್ರು, ಇಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲ ಬೇಡಿಕೆಗಳು ಜಾಸ್ತಿ, ನಾವೇನು ಉತ್ಪಾದನೆ ಮಾಡ್ತೀವಿ ನಾವು ಮಾರ್ಬೋದು, ಬೇರೆ ದೇಶದವ್ರನ್ನೂ ಉತ್ಪಾದನೆ ಮಾಡಿದರೆ ಇಲ್ಲೇ ಮಾರಬೇಕು. ಯಾಕಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿ ಭಾರತ, ಚೀನಾ ಸೇರಿಸ್ಬಿಟ್ರೆ 35% ಜನಸಂಖ್ಯೆ, ಇನ್ನು ಎಲ್ಲ ದೇಶ ಸೇರಿ 65% ಜನಸಂಖ್ಯೆ. ಅಷ್ಟೊಂದು ಜನಸಂಖ್ಯೆ ಇರುವಾಗ ನಾವೇನೇ ಪ್ರಬಲರು ಅಂತ. ಆದರೆ ನಮ್ಮ ಆರ್ಥಿಕ ವ್ಯವಸ್ಥೆ ಅಷ್ಟೊಂದು ಪ್ರಬಲವಾಗಿಲ್ಲ. ನಮ್ಮ ಭಾರತ ದೇಶದ ರೂಪಾಯಿ ಇವಾಗ ಬೇರೆ ಸುಮಾರು ಕರೆನ್ಸಿಗಳಿಗಿಂತ ಚೆನ್ನಾಗಿದೆ, ಆದ್ರೂ ಭಾಳ ಪ್ರಬಲವಾಗಿಲ್ಲ. ಅದೇ ರೀತಿ ರಷ್ಯನ್ ಕರೆನ್ಸಿನೂ ಅಷ್ಟೆ. ಇವಾಗ ಯುಕ್ರೇನ್ ವಾರ ಆದಮೇಲಂತೂ ತುಂಬ ತೊಂದರೆಗಳಲ್ಲಿದೆ. ಇನ್ನು ಬ್ರೆಜಿಲ್ಲು ಸುಮಾರು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಈ ಥರ ಎಲ್ಲ ಆದಾಗ ನಾವು ಪರ್ಯಾಯ ಕರೆನ್ಸಿ ಒಂದನ್ನು ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ. ಆದರೂ ಪ್ರಯತ್ನ ನಡೀತಿದೆ. ಡಾಲರ್ಗೆ ಪೂರ್ತಿ ಎಲ್ಲರೂ ಶರಣಾಗೋದು ಬೇಡ, ನಾವು ಬೇರೆ ಇಟ್ಕೊಳ್ಳೋಣ ಅಂತ ಪ್ರಯತ್ನಗಳು ನಡೀತಾನೇ ಇದೆ. ಅದು ನಡಿಬೇಕು. ಜೈಶಂಕರ್ ಅವರು ಹೇಳಿರೋದು ಭಾಳ ಸತ್ಯವಾದ ವಿಚಾರ. ಆದ್ರೂ ಆ ಪ್ರಯತ್ನ ನಡೀತಾನೇ ಇದೆ. ನೋಡೋಣ, ಒಂದಿನ ಅದಾಗ್ಬೋದು, ಸಂತೋಷ ಆಗುತ್ತೆ. ನಿಜ. ಅಲ್ಟಿಮೇಟ್ ಆಗಿ ನಮ್ಮ ರೂಪಾಯಿ ಸ್ಟ್ರಾಂಗ್ ಆದರೆ ನಮ್ಮ ಇಂಪೋರ್ಟ್ ಕೂಡ ಬಹಳ ಕಡಿಮೆ ಆಗುತ್ತೆ. ಖರ್ಚು ಅದಕ್ಕೆ ಮಾಡುವಂಥದ್ದು ಚಿನ್ನ ಇರ್ಬೋದು, ಆಯಿಲ್ ಇರ್ಬೋದು. ಸೊ ಆ ಖರ್ಚು ಕೂಡ ಕಡಿಮೆ ಆಗೋದ್ರಿಂದ ದೇಶಕ್ಕೆ ಉಳಿತಾಯ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಸರ್, ಖಂಡಿತ. ನಮ್ಮಲ್ಲಿ ಆಮದು ಮಾಡ್ಕೊಳ್ಳೋದು ಕಮ್ಮಿಯಾಗಿ ರಫ್ತು ಮಾಡೋದು ಜಾಸ್ತಿ ಆದರೆ ನಮ್ಮ ಮೌಲ್ಯ ಜಾಸ್ತಿ ಆಗುತ್ತೆ, ನಮ್ಮ ರೂಪಾಯಿಗೆ ಬಲ ಬರುತ್ತೆ, ಎಲ್ರೂ ನಮ್ಮ ಕಡೆ ನೋಡ್ತಾರೆ, ಅವಾಗ ಚೆನ್ನಾಗಿರುತ್ತೆ. ಆ ಥರ ಆಗಬೇಕು ಸರ್. ಹಾಗಿದ್ರೆ ಎಲ್ಲರ ಆಶಯ ಕೂಡ ಹಾಗೆ ರೂಪಾಯಿ ಸ್ಟ್ರಾಂಗ್ ಆಗಬೇಕು ಎಲ್ಲ ಕರೆನ್ಸಿಗಳ ಎದುರು ಅನ್ನುವಂಥದ್ದು. ಅದಕ್ಕೆ ಫೈನಲ್ ಥಾಟ್ಸ್ ತಮ್ಮದು ಏನು ಹೇಳ್ತೀರಾ ಅಂತ? ಸರ್, ನಾವು ಭಾರತೀಯರು, ನಮ್ಮ ಪೂರ್ವಜರು ಬಹಳ ಬಲಶಾಲಿಯಾಗಿದ್ದರು. ನಾವು ಮುಂದೆ ಬಲಶಾಲಿ ಆಗಬೇಕು, ನಾವು ಮುಂದೆ ಬರಬೇಕು, ನಮ್ಮ ರೂಪಾಯಿ ಮೌಲ್ಯ ಹೆಚ್ಚಿಸ್ಕೊಬೇಕು. ಇವಾಗ ಸಾಕಷ್ಟು ನಾವು ನಮ್ಮ ದೇಶದ್ದೇ ವಿಚಾರಗಳನ್ನು, ನಮ್ಮ ದೇಶದ್ದೇ ವಸ್ತುಗಳನ್ನು ಉಪಯೋಗಿಸ್ತಾ ಹೋದಂಗೂ ನಮಗೆ ಜಾಸ್ತಿ ಉಳಿಯುತ್ತೆ ದುಡ್ಡು, ಆಮದು ಕಮ್ಮಿ ಆಗುತ್ತೆ, ರಫ್ತು ಜಾಸ್ತಿ ಆಗುತ್ತೆ ಅನ್ನೋ ವಿಚಾರ ಇದೆ. ಆ ರೀತಿಯಾಗಿ ನಮ್ಮ ಭಾರತ ಮುಂದೆ ಬರಲಿ ಅಂತ ಭಾರತೀಯನಾಗಿ ನಾನು ಭಾಳ ಇಷ್ಟಪಡ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ರೂಪಾಯಿ ಯಾಕೆ ವೀಕ್ ಆಗಿದೆ, ಡಾಲರ್ ಯಾಕೆ ಪ್ರಬಲ ಆಗಿದೆ ಅನ್ನುವ ವಿಷಯವನ್ನು ಇಟ್ಕೊಂಡು ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು, ಮುಖ್ಯವಾಗಿ ಒಳನೋಟಗಳನ್ನು ನೀಡಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಸರ್, ಧನ್ಯವಾದ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.